ಕಲ್ಲಂಗಡಿ ಹಣ್ಣನ್ನ ಸೇವಿಸಿ ಮತ್ತೋರ್ವ ಬಾಲಕ ದುರ್ಮರಣ. ಮತ್ತೊಮ್ಮೆ ಆರೋಪಿತ ಸ್ಥಾನದಲ್ಲಿ ನಿಂತ ಕಲ್ಲಂಗಡಿ ಹಣ್ಣು ಸೇವಿಸಿ ಮತ್ತೋರ್ವ ಬಾಲಕ ದುರ್ಮರಣ. ಮತ್ತೊಮ್ಮೆ ಆರೋಪಿತ ಸ್ಥಾನದಲ್ಲಿ ನಿಂತ ಕಲ್ಲಂಗಡಿ ಹಣ್ಣು. ಬೇಸಿಗೆ ಅಂತ ಕಲ್ಲಂಗಡಿ ಹಣ್ಣನ್ನ ತಿಂದಿದ್ದ ಬಾಲಕ ದುರ್ಮರಣ. ಛತ್ತೀಸ್ಗಢದಲ್ಲಿ 15 ವರ್ಷದ ಬಾಲಕ ದುರ್ಮರಣ ಹೊಂದಿರುವಂತದ್ದು ಮತ್ತೆ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಅನುಮಾನ ಹುಟ್ಟಿಸಿದ ಕೇಸ್. ಕಲ್ಲಂಗಡಿ ಹಣ್ಣನ್ನ ಸೇವಿಸಿ ಮತ್ತೋರ್ವ ಬಾಲಕ ದುರ್ಮರಣ. ಮತ್ತೊಮ್ಮೆ ಆರೋಪಿತ ಸ್ಥಾನದಲ್ಲಿ ನಿಂತ ಕಲ್ಲಂಗಡಿ. ಬೇಸಿಗೆ ಅಂತ ಕಲ್ಲಂಗಡಿ ಹಣ್ಣನ್ನ ತಿಂದಿದ್ದ ಬಾಲಕ ಈಗ ದುರ್ಮರಣ. ಛತ್ತೀಸ್ಗಢದಲ್ಲಿ 15 ವರ್ಷದ ಬಾಲಕ ಸಾವನ್ನಪ್ಪಿರುವಂತದ್ದು ಮತ್ತೆ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಇದೀಗ ಅನುಮಾನ ಹುಟ್ಟಿರುವಂತದ್ದು. ಅನುಮಾನ ಹುಟ್ಟಿಸಿರುವ ಕೇಸ್ ಆಗಿದೆ ಇದು. ಕಲ್ಲಂಗಡಿ ಹಣ್ಣನ್ನ ಸೇವಿಸಿ ಮತ್ತೋರ್ವ ಬಾಲಕ ದುರ್ಮರಣ ಹೊಂದಿರುವಂತದ್ದು ಮತ್ತೊಮ್ಮೆ ಆರೋಪಿತ ಸ್ಥಾನದಲ್ಲಿ ನಿಂತಿದೆ ಕಲ್ಲಂಗಡಿ. ಬೇಸಿಗೆ ಅಂತ ಕಲ್ಲಂಗಡಿ ಹಣ್ಣನ್ನ ತಿಂದಿದ್ದ ಬಾಲಕ ಸಾವನ್ನಪ್ಪಿರುವಂತದ್ದು. ಛತ್ತೀಸ್ಗಢದಲ್ಲಿ 15 ವರ್ಷದ ಬಾಲಕ ದುರ್ಮರಣ ಹೊಂದಿದ್ದಾನೆ. ಮತ್ತೆ ಈಗ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಅನುಮಾನ ಹುಟ್ಟುಕೊಳ್ತಾ ಇದೆ. ಅನುಮಾನ ಹುಟ್ಟಿಸಿದ ಕೇಸ್ ಆಗ್ತಾ ಇದೆ. ಕಲ್ಲಂಗಡಿ ಹಣ್ಣನ್ನ ಸೇವಿಸಿ ಮತ್ತೋರ್ವ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ಛತ್ತೀಸ್ಗಢದಲ್ಲಿ ನಡೆದಿರುವಂತದ್ದು. 15 ವರ್ಷದ ಬಾಲಕ ಬೇಸಿಗೆ ಅಂತ ಹೇಳ್ಬಿಟ್ಟು ಕಲ್ಲಂಗಡಿ ಹಣ್ಣನ್ನ ಸೇವಿಸಿರ್ತಾನೆ. ಛತ್ತೀಸ್ಗಢದಲ್ಲಿ ಕಲ್ಲಂಗಡಿ ಹಣ್ಣನ್ನ ಸೇವಿಸಿದ ನಂತರ ದುರ್ಮರಣ ಹೊಂದಿರುವಂತದ್ದು. ಈಗ ಮತ್ತೆ ಆರೋಪಿತ ಸ್ಥಾನದಲ್ಲಿ ನಿಂತಿದೆ ಕಲ್ಲಂಗಡಿ. ಬಾಲಕನ ಸಾವಿನ ಸುತ್ತ 10 ಅನುಮಾನಗಳು ಹುಟ್ಟುಕೊಂಡಿವೆ. ಕಲ್ಲಂಗಡಿ ಹಾಗೆ ಬ್ಲಡ್ ಸ್ಯಾಂಪಲ್ಗಳನ್ನ ವಿಧಿವಿಜ್ಞಾನ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಇನ್ನೊಂದು ಕಲ್ಲಂಗಡಿ ಹಣ್ಣು ಪ್ರಯೋಗಾಲಯಕ್ಕೆ ಕೂಡ ರವಾನಿಸಲಾಗಿದೆ. ಮಕ್ಕಳು ತಿಂದ ಕಲ್ಲಂಗಡಿಯಲ್ಲಿ ವಿಷಕಾರಿ ಅಂಶ ಸೇರಿತ್ತಾ ಅನ್ನುವಂತಹ ಪ್ರಶ್ನೆ ಈಗ. ಫುಡ್ ಪಾಯ್ಸನಿಂಗ್ ಆಗಿ ಅಖಿಲೇಶ್ ಧೀರವ್ ಮೃತಪಟ್ರ. ಮುಂಬೈ ಕೇಸ್ ರೀತಿ ಕಲ್ಲಂಗಡಿಯಲ್ಲಿ ವಿಷಕಾರಿ ಅಂಶ ಬೆರ್ತಿತ್ತ. ಸದ್ಯಕ್ಕೆ ಸಲ್ಲದ ಕಾರಣಕ್ಕೆ ವಿನಾಕಾರಣಕ್ಕೆ ಸುದ್ದಿ ಆಗ್ತಾ ಇದೆಯಾ ಕಲ್ಲಂಗಡಿ ಹಣ್ಣು? ಬಾಲಕನ ಸಾವಿನ ಸುತ್ತ 10 ಅನುಮಾನಗಳು ಶುರುವಾಗಿರುವಂತದ್ದು. ಕಲ್ಲಂಗಡಿ ಜೊತೆಗೆ ಬ್ಲಡ್ ಸ್ಯಾಂಪಲ್ಗಳನ್ನ ಈಗಾಗಲೇ ಕಳಿಸಿರುವಂತದ್ದು. ಇನ್ನೊಂದು ಮಕ್ಕಳು ತಿಂದ ಕಲ್ಲಂಗಡಿಯಲ್ಲಿ ವಿಷಕಾರಿ ಅಂಶ ಸೇರಿತ್ತ. ಫುಡ್ ಪಾಯ್ಸನಿಂಗ್ ಆಗಿ ಅಖಿಲೇಶ್ ಧೀರವ್ ಮೃತಪಟ್ರ ಅನ್ನುವಂತಹ ಪ್ರಶ್ನೆ ಈಗ. ಮುಂಬೈ ಕೇಸ್ ರೀತಿಯಲ್ಲಿಯೇ ಕಲ್ಲಂಗಡಿ ವಿಷಕಾರಿ ಅಂಶವಾಗಿ ಬೆರ್ತಿತ್ತ. ಸಲ್ಲದ ಕಾರಣಕ್ಕೆ ವಿನಾಕಾರಣಕ್ಕೆ ಈಗ ಸುದ್ದಿ ಆಗ್ತಾ ಇದೆಯಾ ಕಲ್ಲಂಗಡಿ ಹಣ್ಣು? ಬಾಲಕನ ಸಾವಿನ ಸುತ್ತ ಈಗ ಹಲವು ಪ್ರಶ್ನೆಗಳು ಹುಟ್ಟುಕೊಳ್ತಾ ಇರುವಂತದ್ದು, ಹಲವು ಅನುಮಾನಗಳಿಗೆ ಎಡೆಮಾಡಿಕೊಡ್ತಾ ಇದೆ. ಕಲ್ಲಂಗಡಿ ಹಾಗೆ ಬ್ಲಡ್ ಸ್ಯಾಂಪಲ್ ಅನ್ನ ವಿಧಿವಿಜ್ಞಾನ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಇನ್ನೊಂದು ಕಲ್ಲಂಗಡಿ ಹಣ್ಣನ್ನ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಮಕ್ಕಳು ತಿಂದ ಕಲ್ಲಂಗಡಿಯಲ್ಲಿ ಏನಾದ್ರೂ ವಿಷಕಾರಿ ಅಂಶ ಸೇರಿತ್ತಾ? ಫುಡ್ ಪಾಯ್ಸನಿಂಗ್ ಆಗಿಯೇ ಅಖಿಲೇಶ್ ಧೀರವ್ ಮೃತಪಟ್ರ ಅನ್ನುವಂತಹ ಪ್ರಶ್ನೆ ಈಗ. ಮುಂಬೈ ಕೇಸ್ ರೀತಿಯೇ ಈಗ ಕಲ್ಲಂಗಡಿಯಲ್ಲಿ ವಿಷಕಾರಿ ಅಂಶ ಬೆರ್ತಿತ್ತ. ಸಲ್ಲದ ಕಾರಣಕ್ಕೆ ಹಾಗೆ ವಿನಾಕಾರಣಕ್ಕೆ ಸುದ್ದಿ ಆಗ್ತಾ ಇದೆಯಾ ಕಲ್ಲಂಗಡಿ ಹಣ್ಣು? ಹೆಚ್ಚು ನೀರಿನ ಅಂಶ ಇರುತ್ತೆ ಕಲ್ಲಂಗಡಿ ಹಣ್ಣಲ್ಲಿ. ಸೊ ಈ ಒಂದು ಹಣ್ಣನ್ನ ತಿಂದ್ರೆ ಬೇಸಿಗೆಯಲ್ಲಿ ಸ್ವಲ್ಪ ಬಾಯಾರಿಕೆ ಕಡಿಮೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಇನ್ನು ಫೋಟೋದಲ್ಲಿ ಕಾಣಿಸ್ತಾ ಇರುವಂತಹ ಮಗುವನ್ನ ಕೂಡ ಗಮನಿಸಿದಾಗ ಈ ಮಗುವು ಕೂಡ ಕಲ್ಲಂಗಡಿ ಹಣ್ಣನ್ನ ತಿಂದು ಅಸ್ವಸ್ಥಗೊಂಡಿತ್ತು. ಈಗ ವಿನಾಕಾರಣಕ್ಕೆ ಕಲ್ಲಂಗಡಿ ಹಣ್ಣು ಸುದ್ದಿ ಆಗ್ತಾ ಇರುವಂತದ್ದು. ಟಿವಿ ಸ್ಕ್ರೀನ್ ಮೇಲೆ ಏನ್ ಗಮನಿಸ್ತಾ ಇದ್ದೀರಲ್ಲ, ಆ ಫೋಟೋದಲ್ಲಿರುವಂತಹ ಮಗು, ಆ ಮಗುವು ಕೂಡ ಕಲ್ಲಂಗಡಿ ಹಣ್ಣನ್ನ ಸೇವನೆ ಮಾಡಿತ್ತು. ಹೀಗಾಗಿ ಒಂದು ಫುಡ್ ಪಾಯ್ಸನಿಂಗ್ ಆಗಿ ಅಸ್ವಸ್ಥ ಆಗಿರುವಂತಹ ಕಾರಣಕ್ಕೆ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಈ ಮಗುವಿಗೆ ನೀಡಲಾಗ್ತಾ ಇದೆ. ಮಕ್ಕಳು ತಿಂದ ಕಲ್ಲಂಗಡಿಯಲ್ಲಿ ವಿಷಕಾರಿ ಅಂಶ ಸೇರಿತ್ತ. ಈ ಹಿನ್ನೆಲೆಯಲ್ಲಿ ಅಖಿಲೇಶ್ ಧೀರವ್ ಮೃತಪಟ್ರ. ಕಳೆದ ತಿಂಗಳು ಮುಂಬೈನಲ್ಲಿ ಕಲ್ಲಂಗಡಿ ತಿಂದ ಬಳಿಕ 4 ಮಂದಿ ಸಾವನ್ನಪ್ಪಿದ್ರು. ಆದ್ರೆ 4ರ ಸಾವಿಗೆ ಇಲ್ಲಿ ಪಾಷಾಣವೇ ಕಾರಣ ಅಂತ ಹೇಳಿದ್ರು ವೈದ್ಯರು.
ಈಗ ಛತ್ತೀಸ್ಗಢದಲ್ಲಿ ಕಲ್ಲಂಗಡಿ ಹಣ್ಣನ್ನ ಸೇವಿಸಿ ಬಾಲಕ ದುರ್ಮರಣ ಹೊಂದಿದ್ದಾನೆ. ಮದುವೆ ಕಾರ್ಯಕ್ರಮಕ್ಕೆ ಹೋಗಿ ಮಾವನ ಮನೆಗೆ ಬಂದಿದ್ದ ಮಕ್ಕಳು. ಮನೆಯಲ್ಲಿ ಕಲ್ಲಂಗಡಿ ತಿಂದು ಅಸ್ವಸ್ಥಗೊಂಡಿದ್ದ ಅಖಿಲೇಶ್ ಧೀರವ್ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಬದುಕುಳಿಯಲಿಲ್ಲ 15 ವರ್ಷದ ಬಾಲಕ. 4 ವರ್ಷದ ಶ್ರೀಧೀರವ್, 12 ವರ್ಷದ ಪಿಂಟು, 13 ವರ್ಷದ ಹಿತೇಶ್ಗೆ ಈಗ ಚಿಕಿತ್ಸೆ. ಜೀವನ್ ಮರಣದ ನಡುವೆಯೂ 3 ಮಕ್ಕಳ ಹೋರಾಟ. ಅಯ್ಯೋ ದೇವ್ರೆ ಅಂತ ಹೇಳ್ತಾ ಇದ್ದಾರೆ ಪೋಷಕರು. ಸಲ್ಲದ ಕಾರಣಕ್ಕೆ ವಿನಾಕಾರಣಕ್ಕೆ ಸುದ್ದಿಯಾಗ್ತಾ ಇದೆಯಾ ಕಲ್ಲಂಗಡಿ ಹಣ್ಣು? ಕಳೆದ ತಿಂಗಳಲ್ಲಿ ಮುಂಬೈನಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಕೇಸ್ ಕೂಡ ಬಂದಿತ್ತು. 4 ಜನ ಸಾವನ್ನಪ್ಪಿದ್ರು. ಈಗ ಛತ್ತೀಸ್ಗಢದಲ್ಲಿ ಕಲ್ಲಂಗಡಿ ಹಣ್ಣನ್ನ ಸೇವಿಸಿ ಬಾಲಕ ದುರ್ಮರಣ ಹೊಂದಿದ್ದಾನೆ. ಮದುವೆ ಕಾರ್ಯಕ್ರಮಕ್ಕೆ ಹೋಗಿ ಮಾವನ ಮನೆಗೆ ಬಂದಿದ್ರು ಮಕ್ಕಳು. ಮನೆಯಲ್ಲಿ ಕಲ್ಲಂಗಡಿ ತಿಂದು ಅಸ್ವಸ್ಥಗೊಂಡಿದ್ದ ಅಖಿಲೇಶ್ ಧೀರವ್ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಬದುಕುಳಿಯಲಿಲ್ಲ 15 ವರ್ಷದ ಬಾಲಕ. 4 ವರ್ಷದ ಶ್ರೀಧೀರವ್ ಹಾಗೆ 12 ವರ್ಷದ ಪಿಂಟು, 13 ವರ್ಷದ ಹಿತೇಶ್ ಧೀರವ್ಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮತ್ತೊಮ್ಮೆ ಆರೋಪಿತ ಸ್ಥಾನದಲ್ಲಿ ನಿಂತಿದೆ ಕಲ್ಲಂಗಡಿ ಹಣ್ಣು. ಬೇಸಿಗೆ ಅಂತ ಕಲ್ಲಂಗಡಿ ಹಣ್ಣನ್ನ ತಿಂದಿದ್ದ ಬಾಲಕ ಈಗ ದುರ್ಮರಣ ಹೊಂದಿರುವಂಥದ್ದು. ಛತ್ತೀಸ್ಗಢದಲ್ಲಿ 15 ವರ್ಷದ ಬಾಲಕ ದುರ್ಮರಣ ಹೊಂದಿರುವಂಥದ್ದು. ಕಳೆದ ತಿಂಗಳಿನಲ್ಲೂ ಕೂಡ ಮುಂಬೈನಲ್ಲಿ ಕಲ್ಲಂಗಡಿ ಹಣ್ಣನ್ನ ಸೇವಿಸಿ ಏನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, 4 ಜನ ಇದ್ದಾರಲ್ಲ, ಅವರು ಒಂದೇ ಕುಟುಂಬದವರು. ಪತಿ ಪತ್ನಿ ಜೊತೆಗೆ 2 ಕೂಡ ಮಕ್ಕಳು. ಅವರು ಮುಂಬೈನಲ್ಲಿ ವಾಸವಾಗಿರ್ತಾರೆ. ಅವರು ಕೂಡ ಕಲ್ಲಂಗಡಿ ಹಣ್ಣನ್ನ ತಿಂದಿರ್ತಾರೆ. ಶನಿವಾರದ ವೇಳೆಗೆ ಒಂದು ಗೆಟ್ ಟುಗೆದರ್ ಪಾರ್ಟಿಯನ್ನ ಆಯೋಜನೆ ಮಾಡಿರ್ತಾರೆ. ಮನೆಗೆ ಬಂದು ಸ್ನೇಹಿತರಿಗೆ ಊಟವನ್ನ ಕೊಟ್ಟಿರ್ತಾರೆ. ಗೆಟ್ ಟುಗೆದರ್ ಆದ ನಂತರದಲ್ಲಿ ಕಲ್ಲಂಗಡಿ ಹಣ್ಣನ್ನ ಸೇವನೆ ಮಾಡಿರ್ತಾರೆ. ಅದಾದ ಬಳಿಕ ಅವರು ಅಸ್ವಸ್ಥಗೊಂಡು ಫುಡ್ ಪಾಯ್ಸನಿಂಗ್ ಆಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರ್ತಾರೆ. ಅದಾದ ಬಳಿಕ ಗೊತ್ತಾಗೋದು ಈ ಒಂದು ಹಣ್ಣಿನಲ್ಲಿ ಇಲಿಪಾಷಾಣ ಇತ್ತು ಅನ್ನುವಂಥ ಅಂಶ ಬೆಳಕಿಗೆ ಬರುತ್ತೆ. ಆದರೆ ಇವಾಗ ಈಗ ಬಂದಿರುವಂತಹ ಪ್ರಕರಣದಲ್ಲಿ ಯಾವ ಕಾರಣ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಯಾಕಂತಂದ್ರೆ ಸೇಮ್ 2 ಪ್ರಕರಣ ಕೂಡ ಕಲ್ಲಂಗಡಿ ಹಣ್ಣಿನಿಂದನೇ ಸಾವನ್ನಪ್ಪಿರುವಂತಹ ಘಟನೆ ಈಗ ಎದುರಾಗಿರುವಂಥದ್ದು. ಮುಂಬೈನಲ್ಲಿ ಏನು ಮಾದರಿಯ ಕೇಸ್ ಬಂದಿತ್ತು, ಈಗ ಛತ್ತೀಸ್ಗಢದಲ್ಲೂ ಕೂಡ ಅದೇ ರೀತಿಯಾಗಿ ಇರುವಂಥದ್ದು. ಕಲ್ಲಂಗಡಿ ಹಣ್ಣನ್ನ ಸೇವಿಸಿ ಮತ್ತೋರ್ವ ಬಾಲಕ ದುರ್ಮರಣ ಹೊಂದಿದ್ದಾನೆ. ಮತ್ತೊಮ್ಮೆ ಆರೋಪಿತ ಸ್ಥಾನದಲ್ಲಿ ನಿಂತಿದೆ ಕಲ್ಲಂಗಡಿ ಹಣ್ಣು. ಬೇಸಿಗೆ ಅಂತ ಕಲ್ಲಂಗಡಿ ಹಣ್ಣನ್ನ ತಿಂದಿದ್ದ ಬಾಲಕ ಈಗ ದುರ್ಮರಣ ಹೊಂದಿದ್ದಾರೆ.